ನಮಸ್ಕಾರ, ನಾನು ನಿಮ್ಮ ಮಿಸ್ಟರ್ ಪ್ರಾಫಿಟ್. ಗೋಲ್ಡ್ 1,63,000 ಪರ್ 10 ಗ್ರಾಮ್ ಅಲ್ಲಿ ಇದ್ರೆ, ಇನ್ನು ಸಿಲ್ವರ್ 2,83,000 1 kgs ಅಲ್ಲಿ ಇದೆ. ಇನ್ನು ಕ್ರೂಡ್ ಬಿಗ್ ರ್ಯಾಲಿ ಕೊಟ್ಟಿತ್ತು, $120 ನಿಯರೆಸ್ಟ್ ವರೆಗೂ ರ್ಯಾಲಿ ಕೊಟ್ಟಿತ್ತು. ಆದ್ರೆ ಈಗ $84 ಪರ್ ಬ್ಯಾರಲ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ವಾರು ಸೆಕೆಂಡ್ ವೀಕ್ ಕಂಟಿನ್ಯೂ ಆಗಿದೆ. ಅಮೆರಿಕ ಏನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ವಾರ್ ಸ್ಟಾರ್ಟ್ ಮಾಡ್ತೋ ಅದೆಲ್ಲ ಉಲ್ಟಾ ಪಲ್ಟಾ ಆಗಿದೆ ಅಂತಾನೆ ಹೇಳ್ಬೋದು. ಅಮೆರಿಕ ಹೇಳ್ತಾ ಇದ್ದು 2 days ಅಲ್ಲಿ ವಾರ್ ಕಂಪ್ಲೀಟ್ ಮಾಡ್ತೀವಿ ಅಂತ, ಆದ್ರೆ 2 weeks ಆದ್ರೂ ಕಂಟಿನ್ಯೂ ಆಗ್ತಾ ಇದೆ. ವಾರ್ಗೆ ರಷ್ಯಾ ಮತ್ತು ಚೈನಾ ಎಂಟ್ರಿ ಕೊಡ್ತಾ ಇರೋದ್ರಿಂದ ಇನ್ನು ಕೆಲವು ದಿನಗಳ ಕಾಲ ಹೆಚ್ಚಿಗೆ ವಾರ್ ನಡೆಯೋ ಸಾಧ್ಯತೆ ಹೆಚ್ಚಾಗಿರುತ್ತೆ ಅಂತಾನೆ ಹೇಳ್ಬೋದು. ಈಗ ಇರಾನ್ಗೆ ನ್ಯೂ ಸುಪ್ರೀಂ ಲೀಡರ್ ಅಪಾಯಿಂಟ್ ಆಗಿದ್ದಾರೆ. ಅವರೇ ಮೊಜಕೊಬ್ ಕೆಮಿನಿ ಅಂತ ಹೇಳ್ಬಿಟ್ಟು. ಅವರು ಅಪಾಯಿಂಟ್ ಆಗಿರೋದಕ್ಕೆ ಚೈನಾ ಮತ್ತು ರಷ್ಯಾ ಸಪೋರ್ಟ್ ಮಾಡ್ತಾ ಇದ್ರೆ, ಅಮೆರಿಕ ಅದಕ್ಕೆ ಸಪೋರ್ಟ್ ಮಾಡ್ತಿಲ್ಲ ಅಂತಾನೆ ಹೇಳ್ತಾ ಇದ್ದಾರೆ. ಸೊ FIS ಬಿಗ್ ಸೆಲ್ ಆಫ್ ಮಾಡಿದ್ದಾರೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ. ಫಾರಿನ್ ಇನ್ವೆಸ್ಟರ್ 6,345 crores ನ ಸೆಲ್ ಮಾಡಿದ್ದಾರೆ. ಅಮೆರಿಕದ ಡೌಜನ್ ಮಾರ್ಕೆಟ್ 1,100 ಪಾಯಿಂಟ್ಸ್ ಡೌನ್ ಆಗಿದ್ದು ರಿಕವರಿ ಆಗ್ಬಿಟ್ಟು ಎಂಡ್ ಆಫ್ ದ ಡೇ ಓವರ್ ಆಲ್ ಆಗಿ 240 ಪಾಯಿಂಟ್ಸ್ ಗೇನ್ ಆಗಿದೆ. ಏಷ್ಯನ್ ಮಾರ್ಕೆಟ್ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತದೆ. ಜಪಾನ್ ಮಾರ್ಕೆಟ್ 1,500 ಪಾಯಿಂಟ್ಸ್ ಗೇನ್ ಆಗಿ ಟ್ರೇಡ್ ಆಗ್ತಾ ಇದೆ. ಇನ್ನು ಗಿಫ್ಟ್ ನಿಫ್ಟಿ ನೋಡೋದಾದ್ರೆ 24,380 ಮಾರ್ಕ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ನಿಫ್ಟಿ ನಿನ್ನೆ ಬಿಗ್ ಲಾಸ್ ಆಗ್ಬಿಟ್ಟು 422 ಪಾಯಿಂಟ್ಸ್ ಲಾಸ್ ಆಗ್ಬಿಟ್ಟು 24,000 ಮಾರ್ಕ್ ಅಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ ಇವತ್ತು ಪಾಸಿಟಿವ್ ಆಗಿ ಓಪನ್ ಆಗುತ್ತೆ. ನಿಫ್ಟಿ ಎಬೌಟ್ 24,000 ಇದ್ರೆ ಬೈಯಿಂಗ್ ಝೋನ್ ಆಗಿರುತ್ತೆ. 24,400 ರೆಸಿಸ್ಟೆನ್ಸ್ ಆಗಿರುತ್ತೆ. ಸಪೋರ್ಟ್ ಬಂದ್ಬಿಟ್ಟು 23,600 ಆಗಿರುತ್ತೆ. ಇನ್ನು ಬ್ಯಾಂಕ್ ನಿಫ್ಟಿನೂ ಸೇಮ್ 1,700 ಪಾಯಿಂಟ್ಸ್ ಬಿಗ್ ಲಾಸ್ ಆಗ್ಬಿಟ್ಟು 56,000 ಮಾರ್ಕ್ ಅಲ್ಲಿ ಕ್ಲೋಸ್ ಆಗಿದೆ. ರೆಸಿಸ್ಟೆನ್ಸ್ ಬಂದ್ಬಿಟ್ಟು 57,000 ಆಗಿರುತ್ತೆ. ಸಪೋರ್ಟ್ ಬಂದ್ಬಿಟ್ಟು 55,300 ಆಗಿದೆ. ಇನ್ನು ಸೆನ್ಸೆಕ್ಸ್ 1,300 ಪಾಯಿಂಟ್ಸ್ ಲಾಸ್ ಆಗ್ಬಿಟ್ಟು 77,500 ಮಾರ್ಕ್ ಅಲ್ಲಿ ಕ್ಲೋಸ್ ಆಗಿದೆ. ರೆಸಿಸ್ಟೆನ್ಸ್ ಬಂದ್ಬಿಟ್ಟು 78,500 ಆಗಿದೆ. ಸಪೋರ್ಟ್ ಬಂದ್ಬಿಟ್ಟು 77,000 ಆಗಿದೆ. ಇವತ್ತು ನಿಫ್ಟಿ ಎಕ್ಸ್ಪೈರಿ ಇರುತ್ತೆ. ಒಂದು ಬಿಗ್ ವಾಲೆಟೈಲ್ ನೋಡೋ ಸಾಧ್ಯತೆ ಹೆಚ್ಚಾಗಿರುತ್ತೆ ಅಂತಾನೆ ಹೇಳ್ಬೋದು. ಯಾವಾಗ ಬಿಗ್ ಫಾಲ್ ಆಗುತ್ತೆ, ಒಂದು ರಿಕವರಿ ಡೇ ಅನ್ನೋದು ಕೊಡ್ತಾ ಇರುತ್ತೆ. ಆಗ ನಾವು ಕೇರ್ಫುಲ್ ಇರಬೇಕು ಬೈಯಿಂಗ್ ಮಾಡೋದಕ್ಕೆ. ಸೊ ನೀವು ಇದ್ರ ಬಗ್ಗೆ ಕಮೆಂಟ್ ಮಾಡಿ, ನಮ್ಮ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.